ಹಿಂದಿನ ಕ್ಲಾಸಲ್ಲಿ ನಾವು ದ್ರವ್ಯಗಳು ಅಂದ್ರೆ ನೋಡಿದ್ವಿ. ದ್ರವ್ಯಗಳು ಅಂತಂದ್ರೆ ಏನು ಫಲ ಇಲ್ಲ. ದ್ರವ್ಯ ಅಂದ್ರೆ ಅಂದ್ರೆ ಫಲವನ್ನು ಆಕ್ರಮಿಸಬಲ್ಲಂತಹ ಮತ್ತೆ ನಿರ್ದಿಷ್ಟ ರಾಶಿ ಹೊಂದಿರತಕ್ಕಂಥ ವಸ್ತುಗಳನ್ನ ಒಂದು ದ್ರವ್ಯ ಅಂತ ಕರೀತೀವಿ. ಅದೇ ರೀತಿ ಆ ದ್ರವ್ಯಗಳಲ್ಲಿ 3 ವಿಧ: ಘನ, ದ್ರವ, ಅನಿಲ ಅಂತ ನೋಡಿದ್ವಿ. ಇನ್ನ ಈ ದ್ರವ್ಯಗಳ ವಿಧಗಳು ಮತ್ತು ದ್ರವ್ಯಗಳ ವಿಧಗಳ ಗುಣಲಕ್ಷಣ ಸಹ ನೋಡಿದ್ವಿ. ಈಗ ನಾನೀಗ ನೆಕ್ಸ್ಟ್ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ನಮ್ಮ ಸುತ್ತಮುತ್ತಿರ್ತಕ್ಕಂಥ ಹಲವಾರು ವಸ್ತುಗಳಿದ್ದಾವೆ. ವಸ್ತುಗಳು ಅನ್ನಬಹುದು ಅಥವಾ ದ್ರವ್ಯಗಳು ಅಂದ್ರೆ ಕರಿತೀವಿ. ದ್ರವ್ಯ ಅಂದ್ರೆ ಒಂದೇ, ವಸ್ತು ಅಂದ್ರೆ ಒಂದೇ. ಆ ದ್ರವ್ಯಗಳು ಶುದ್ಧನಾ? ನಾವೀಗ ಮಾರ್ಕೆಟ್ಗೆ ಹೋಗ್ತೀವಿ. ಮಾರ್ಕೆಟ್ ಅಲ್ಲಿ ನಾವು ಹಲವಾರು ವಸ್ತುಗಳನ್ನು ಕೊಂಡ್ಕೊಳ್ತೀವಿ. ಉದಾಹರಣೆಗೆ ಹಾಲು ಇರ್ಬೋದು, ಮೊಸರು ಇರ್ಬೋದು, ತುಪ್ಪ ಇರ್ಬೋದು, ಮಸಾಲೆ ಪದಾರ್ಥಗಳಿರ್ಬೋದು, ಎಣ್ಣೆ ಇರ್ಬೋದು, ಇನ್ನು ಹಲವಾರು ಪಾನೀಯ ಏನಿರ್ಬೋದು, ಹಲವಾರು ವಿಧದ ಪಾನೀಯಗಳು ಇರ್ಬೋದು. ಇವೆಲ್ಲವೂ ನೋಡ್ತೀವಲ್ಲ, ಅವೆಲ್ಲವೂ ಸಹ ಶುದ್ಧನಾ? ಯಾಕಂದ್ರೆ ಶುದ್ಧ ಅಲ್ಲ ಮತ್ತೆ ಏನವು? ಮಿಕ್ಸ್ಚರ್ ಅಂತಂದ್ರೆ ಕಲಬೆರಕೆಗಳು, ಮಿಶ್ರಣ ಅಂತ ಹೇಳ್ತೀವಿ. ಅದು ಹೆಂಗೆ? ಉದಾಹರಣೆ ನಾನೀಗ ಹಾಲು, ನಾವು ಡೈಲಿ ಹಾಲು ಯೂಸ್ ಮಾಡ್ತೀವಲ್ವಾ? ಹಾಲು ಶುದ್ಧ ವಸ್ತುನ ಅಥವಾ ಅಶುದ್ಧ ವಸ್ತು? ಹೇಗೆ? ಅಶುದ್ಧ ಅಂತ ಹೆಂಗೆ ಹೇಳ್ತೀರಿ? ಪ್ರೋಟೀನ್, ಚೆಕ್ ಮಾಡ್ತಾರಲ್ವಾ? ನೀವೆಲ್ಲ ಡೈರಿಗೆ ಹಾಲು ಹಾಕ್ತಿರಲ್ಲ, ಡೈರಿಗೆ ಹಾಲು ಹಾಕಿ ಚೆಕ್ ಮಾಡ್ತಾರಲ್ಲಿ ಕೊಬ್ಬಿನಂಶ ಎಷ್ಟಿದೆ, ನೀರಂಶ ಎಷ್ಟಿದೆ, ಆಮೇಲೆ ಪ್ರೋಟೀನ್ಗಳು ಎಷ್ಟು ಚೆಕ್ ಮಾಡ್ತಾರಲ್ವಾ? ನೀರು ಜಾಸ್ತಿ ಇತ್ತಪ್ಪ ಅಂದ್ರೆ ಏನಾಗುತ್ತದು? ಉದಾಹರಣೆಗೆ ನಾವೀಗ ಹಾಲು ತೆಗೆದುಕೊಂಡಿರ್ತಂದ್ರೆ ಹಾಲಲ್ಲಿರ್ತಕ್ಕಂತಹ ಪದಾರ್ಥಗಳನ್ನ ನಾವು ಮುಖ್ಯವಾಗಿ ಏನ್ ನೋಡ್ತೀವಿ ನಾವು? ಅದು ನೀರಿರುತ್ತೆ, ಪ್ಲಸ್ ಏನು ಪ್ರೋಟೀನ್. ಇವೆಲ್ಲವುಗಳಿಂದ ಆಗಿರ್ತಕ್ಕಂಥದ್ದು ಯಾವುದು? ಅದೇ ನಾವು ಈ ನೀರು ಶುದ್ಧನಾ? ಬ್ಯಾಕ್ಟೀರಿಯಾ, ನೀರಿನಲ್ಲೇನಿದೆ? ಆಕ್ಸಿಜನ್, ಹೈಡ್ರೋಜನ್ ಇದೆ, ಇವೆರಡು ವಸ್ತುಗಳಿಂದ ಆಗಿರ್ತಕ್ಕಂಥದ್ದು. ಇದ್ಮೇಲೆ ಈ ನಾವು ನೀರು, ಸಕ್ಕರೆ, ಉಪ್ಪು ಇವೆಲ್ಲವೂ ಸಹ ಏನಿವೋ ಅಶುದ್ಧ. ನಾವೀಗ ನಾವೆಲ್ಲ ಏನ್ ಹೇಳ್ತೀವಿ? ಶುದ್ಧ ವಸ್ತು ಅಂತಂದ್ರೆ ಕಲಬೆರಕೆ ಇರತಕ್ಕಂಥ ವಸ್ತುಗಳು ಅಂತ ಕರಿತೀವಿ. ಕಲಬೆರಕೆ ಇಲ್ಲದೆ ಇರತಕ್ಕಂಥ ವಸ್ತುಗಳು ನಾವು ಶುದ್ಧ ವಸ್ತು ಅಂತ ಕರಿತೀವಿ. ಶುದ್ಧ ವಸ್ತು ಅಂತ ಕರಿಬೇಕು ಅಂತಂದ್ರೆ ನಾವೀಗ ಹೇಳಿದ್ವಿ, ಅದು ಶುದ್ಧ ವಸ್ತು ಅಂತ ಕರೆದ್ರೆ ಕಲಬೆರಕೆ ಇರತಕ್ಕಂಥ ವಸ್ತುಗಳು ಅಂತ ಕರಿತೀವಿ ಅಂತೇಳಿ. ಆದ್ರೆ ಕಲಬೆರಕೆ ಅಂತ ತಕ್ಷಣ ನಾವು ನಮ್ಮ ಮನೆಗಳಲ್ಲಿ ಹಲವಾರು ಆಹಾರ ಪದಾರ್ಥಗಳನ್ನ ಅದರತಕ್ಕಂಥ ಕಲ್ಲು ಅಥವಾ ಕಡ್ಡಿ ಕಸ ಎಲ್ಲ ಹಾಕೋದ್ರ ಮುಖಾಂತರ ಏನ್ ಮಾಡ್ತೀವಿ? ಅದನ್ನ ಅದರತಕ್ಕಂಥ ವೇಸ್ಟ್ ತೆಗಿತೀವಿ. ಅದನ್ನ ನಾವು ಏನ್ ಕರಿತೀವಿ? ಆ ಕಲಬೆರಕೆ ಅಂತ ಕರಿತೀವಿ. ಆ ಕಲಬೆರಕೆ ಇಲ್ಲದೆ ಇರ್ತಕ್ಕಂಥ ವಸ್ತುಗಳನ್ನ ನಾವು ಶುದ್ಧ ವಸ್ತು ಅಂತೀವಿ. ಆದ್ರೆ ಒಂದು ಶುದ್ಧ ವಸ್ತು ಅಂತ ಕರಿಬೇಕು ಅಂತಂದ್ರೆ ನಾವು ಮಿಶ್ರಣ ಅಂತ ಕರಿದ್ವಿ. ಮಿಶ್ರಣ ಅಂತ ಏನಿದೆ? 2 ಅಥವಾ 2 ಉದಾಹರಣೆ ನೋಡಿ, ಇಲ್ಲಿ 6 ಅಂತ ಕರಿತೀವಿ. ನೀರು, ಕೊಬ್ಬು, ಅಂದ್ರೆ 2 ಅಥವಾ 2ಕ್ಕಿಂತ ಹೆಚ್ಚು ವಸ್ತುಗಳು, ಅಂದ್ರೆ ಹೆಚ್ಚು ವಸ್ತು ದ್ರವ್ಯಗಳು ಸೇರಿ ಏನಾಗ್ತವೆ? ಮಿಶ್ರಣ ಆಗ್ತವೆ. ಹೌದಲ್ವಾ? ಇದು 2 ಅಥವಾ ಹೆಚ್ಚು ಶುದ್ಧ ವಸ್ತುಗಳು ಸತ್ಯ. ಶುದ್ಧ ವಸ್ತು ಅಂತ ಶುದ್ಧ ದ್ರವ್ಯಗಳು ಸೇರಿ ಏನಾಗ್ತವೆ? ಮಿಶ್ರಣ. ಮತ್ತೆ ಶುದ್ಧ ವಸ್ತು ಅಂತಂದ್ರೆ ಏನು? ಉದಾಹರಣೆ ನಾನಿಲ್ಲಿ ಒಂದು ಕಬ್ಬಿಣದ ಮೊಳೆ ತೋರಿಸ್ತಾ ಇದ್ದೀನಿ, ಕಾಣ್ತಾ ಇದೆಯಾ? ಕಬ್ಬಿಣದ ಮೊಳೆ ಇದೆ. ಕಬ್ಬಿಣದ ಮೊಳೆ ಇದೆ. ಶುದ್ಧ ವಸ್ತುನ ಏನು ಅಶುದ್ಧ ವಸ್ತುನ? ಶುದ್ಧನಾ? ಕಬ್ಬಿಣ ಶುದ್ಧ ಆಗಿದೆ. ಯಾಕೆ? ಇದರಲ್ಲಿ ಬೇರೆ ಯಾವುದೇ ವಸ್ತುಗಳಿಲ್ಲ. ಇಲ್ಲಿ ಇರತಕ್ಕಂಥ ಕಣಗಳೆಲ್ಲವೂ ಸಹ ಒಂದೇ ರೀತಿ ಇರುತ್ತ. ಅಂದ್ರೆ ಒಂದು ಶುದ್ಧ ವಸ್ತು ಅಂತ ಕರಿಬೇಕು ಅಂತಂದ್ರೆ ಅದಿರ್ತಕ್ಕಂಥ ಎಲ್ಲಾ ಕಣಗಳು ಸಹ ಒಂದೇ ರೀತಿಯಾಗಿರ್ಬೇಕು. ಪ್ಲಸ್ ಅದರೊಳಗಿರ್ತಕ್ಕಂಥ ಘಟಕಾಂಶಗಳಿದಾವಲ್ಲವು ಒಂದೇ ರೀತಿಯ ರಾಸಾಯನಿಕ ಗುಣಗಳು ಹೊಂದಿರಬೇಕು. ಉದಾಹರಣೆಗೆ ಕಬ್ಬಿಣ ಅಂತಾನೆ ಎಲ್ಲ ಬರೀ ಕಬ್ಬಿಣ ಪ್ರಮಾಣಗಳಿಂದ ಮಾಡ್ಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ಎಲ್ಲವೂ ಸಹ ಒಂದೇ ರೀತಿಯಾಗಿರ್ತಾವ.
ಯಾವುದೇ ಇರತಕ್ಕಂಥ ಎಲ್ಲ ಕಣಗಳು ಸಹ ಒಂದೇ ರಾಸಾಯನಿಕ ಗುಣಗಳನ್ನ ಹೊಂದಿರ್ತವೆ. ಅಂದ್ರೆ ಕಬ್ಬಿಣದ ಮೊಳೆ ಇರ್ಬೋದು, ನೀವು ಹಾಕೊಂಡಿರ್ತಕ್ಕ ಚಿನ್ನ ಇರ್ಬೋದು, ಪ್ಯೂರ್ ಚಿನ್ನ. ನೀವು ಆಭರಣ ಚಿನ್ನದಲ್ಲಿ ಆಭರಣ ನೀವು ಯಾಕೆಂದ್ರೆ ಆಭರಣ ಚಿನ್ನ ನೀವು ಓಲೆ ಆಮೇಲೆ ಕೊಂಚೆಲ್ಲ ಪ್ಯೂರ್ ಚಿನ್ನ ಅದು ಹೌದಾ? ಅದ್ರಲ್ಲೇನಿರುತ್ತೆ? ತಾಮ್ರ ಮಿಕ್ಸ್ ಇರ್ತದೋ ಅದು ಸಹ ನಾವು ಆಭರಣ ಚಿನ್ನ ಇದೆಯಲ್ಲ ಅದು ಅಶುದ್ಧ. ಆದ್ರೆ ಶುದ್ಧ ಚಿನ್ನ ಪ್ಯೂರ್ 99% ಏನಾಗುತ್ತೆ ಗೋಲ್ಡ್ ಆದ್ರೆ ಅದೇನಾಗುತ್ತದೋ ಆಭರಣ ಮಾಡಕ್ಕೆ ಬರೋದಿಲ್ಲ, ತುಂಬಾ ಸ್ಮೂತ್ ಅದು. ಅದು ಶುದ್ಧ ಚಿನ್ನ. ಅದು ಅದ್ರಲ್ಲಿ ಯಾವುದೇ ನಾವು ತಾಮ್ರ ಮಿಕ್ಸ್ ಮಾಡದೆ ಚಿನ್ನ ಅದು ಶುದ್ಧ. ಆಭರಣ ಚಿನ್ನ ಅಶುದ್ಧ. ಅದರಲ್ಲಿ ತಾಮ್ರವನ್ನು ಮಿಕ್ಸ್ ಮಾಡಿದಾಗ ಅದು ನಮಗೆ ವಿವಿಧ ಆಕಾರ ಕೊಡ್ಲಿಕ್ಕೆ ಬರುತ್ತೆ. ಅದೇ ರೀತಿ ನಾವು ಮಿಶ್ರಣ ಅಂತ ತಕ್ಷಣ ನಮಗೆ ಗೊತ್ತಾಯ್ತು. ಈಗ ಏನಿದು ನಾವು ಉಪ್ಪು ಅಥವಾ ಸಕ್ಕರೆ ಇವೆಲ್ಲ ನೋಡಿದೀವಲ್ವಾ? ಉಪ್ಪು ಅಂತ ಕರಿತೀವಿ, ಸಾಲ್ಟ್ ಅಂತ ಕರಿತೀವಿ. ಅದೇನಿದೆ NaCl, ಸೋಡಿಯಂ ಇದೆ, ಕ್ಲೋರಿನ್ ಸೇರ್ ಆಗಿರ್ತಕ್ಕಂಥದ್ದು ಉಪ್ಪು. ಅಂದ್ರೆ ಅದು ಸಹ ಅಶುದ್ಧನೇ. ಅದೇ ತಾಮ್ರ ತಂತಿ ಇಲ್ಲ, ಕರೆಂಟ್ ತಾಮ್ರ ತಂತಿ ಇಲ್ಲ, ಅದು ಶುದ್ಧ. ಅದು ಅವು ಶುದ್ಧ. ಇನ್ನ ಈ ಶುದ್ಧ ವಸ್ತುಗಳು ಅಂದ್ರೆ ಒಂದು ಶುದ್ಧ ವಸ್ತು ಅಂತ ಕರಿಬೇಕು ಅಂತಂದ್ರೆ ನಾವೇನಂತಕ್ಕಂಥ ಕಣಗಳೇನಾಗಿರ್ಬೇಕು? ಅವು ಅದಿರ್ತಕ್ಕಂಥ ಎಲ್ಲಾ ಕಣಗಳು ಸಹ ಏನಾಗಿರ್ಬೇಕು? ಅಂದ್ರೆ ದ್ರವ್ಯದ ಶುದ್ಧ ರೂಪವನ್ನು ನಾವು ವಸ್ತುಗಳು ಅಂತ ಕರಿತೀವಿ. ದ್ರವ್ಯದ ಶುದ್ಧ ರೂಪವನ್ನು ವಸ್ತು ಅಂತ ಕರಿತೀವಿ. ಅರ್ಥಾಗ್ತಿದ್ಯಾ? ದ್ರವ್ಯದ ಶುದ್ಧ ರೂಪವನ್ನ ವಸ್ತು. ದ್ರವ್ಯದ ಶುದ್ಧ ರೂಪವನ್ನು ನಾವೇನು ಕರಿತೀವಿ? ವಸ್ತು ಅಂತ ಕರಿತೀವಿ. ಈ ರೀತಿ ಈ ಒಂದು ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳು ಸೇರಿದಾವು ಮಿಶ್ರಣ ಅಂತ ಕರಿತೀವಿ. ಅದನ್ನ ತಲೆಗಿರ್ಬೇಕು. ಅಂದ್ರೆ ಇಲ್ಲಿ ನಾನೀಗ ಹೇಳ್ತೀನಿ ನೋಡಿ, ಒಂದು ಬೀಕರಲ್ಲಿ ನಾನು ಇಲ್ಲಿ ಅಕ್ಕಿ ಇದೆ ಕಾಣ್ತಿದೆಯಲ್ಲ, ಇದಕ್ಕೆ ನಾನು ಸ್ವಲ್ಪ ಬೇಳೆನ ಮಿಕ್ಸ್ ಮಾಡ್ತೀನಿ. ಏನನ್ನ? ಬೇಳೆನ ಮಿಕ್ಸ್ ಮಾಡಿದ್ದೀನಿ. ಇದು ಮಿಶ್ರಣ ಹೌದಾ ಇಲ್ವಾ? ಇದು ಮಿಶ್ರಣ ಅಲ್ವಲ್ಲ? ಇದು ಸಹ ಮಿಶ್ರಣನೇ ಅಂತಿದೆ, ಮಿಶ್ರಣ ತಾನೇ ಇದು. ನೆಕ್ಸ್ಟ್ ಇನ್ನು ನಾನು ಒಂದು ಟೆಸ್ಟ್ ಟ್ಯೂಬಿಗೆ ನೋಡಲಿ ಸ್ವಲ್ಪ ಸಕ್ಕರೆ ತೆಗೆದುಕೊಳ್ತೀನಿ. ಸಕ್ಕರೆ ತೆಗೆದುಕೊಂಡು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತೀನಿ. ನೀರು ಹಾಕಿನಲ್ವಾ? ನಮ್ಮ ಮನೇಲೆಲ್ಲ ಶರ್ಬತ್ ಮಾಡೋದು ನೋಡಿದಿರಲ್ಲ, ನೀರಿಗೆ ಉಪ್ಪನ್ನು ಹಾಕಿದೆ ಅಲ್ಲ, ನೀರು ಸಕ್ಕರೆ ಹಾಕಿದೆ, ಆ ಸಕ್ಕರೆ ಇರುತ್ತಾ ಸ್ವಲ್ಪತ್ತಿಗೆ? ಇದು ಸಹ ಮಿಶ್ರಣ ತಾನೆ. ಇದು ನೀರಿಗೆ ನಾನು ಸಕ್ಕರೆ ಹಾಕಿದೆ, ಆ ಸಕ್ಕರೆ ಕಾಣ್ತಾ ಇದೆಯಾ? ಇಲ್ಲ, ಹೌದಲ್ವಾ? ಇವೆರಡು ಸಹ ಮಿಶ್ರಣನೇ ಕಾಣ್ತಿದಾವಲ್ವಾ? ಇವೆರಡು ಸಹ ಮಿಶ್ರಣನೇ. ಆದ್ರೆ ಇದು ಅಕ್ಕಿ ಮತ್ತೆ ಬೇಳೆ, ಅದೇ ರೀತಿ ಇದು ಮತ್ತೆ ನೀರಿನ ಮಿಶ್ರಣ. ಇನ್ನೊಂದು ನೋಡಿ, ಅದು ನಾನು ಕಾಪರ್ ಸಲ್ಫೇಟ್ ತೆಗೆದುಕೊಡ್ತೀನಿ. ಸ್ವಲ್ಪ ಏನನ್ನ? ಕಾಪರ್ ಸಲ್ಫೇಟ್ ಅದನ್ನು ತೆಗೆದುಕೊಳ್ಳೋಣ. ಅಂತಿದೆಯಾ? ಕಾಪರ್ ಸಲ್ಫೇಟ್ನ ಹರಳೋದು. ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ತೀನಿ. ಇದು ಸಹ ಏನಾಗುತ್ತೆ? ಕಾಪರ್ ಸಲ್ಫೇಟ್ ಇರುತ್ತೆ ಅಲ್ಲಿ, ಇದು ಸಹ ಏನಾಗ್ತಲ್ಲಿ? ಕರೆಕ್ಟ್ ಅಲ್ವಾ? ಕಾಪರ್ ಸಲ್ಫೇಟ್ ಏನಾಗ್ತಲ್ಲಿ? ನೀರಿನಲ್ಲಿ ವಿಲೀನ ಆಗಿ. ಅರ್ಥ ಆಗ್ತಿದ್ಯಾ? ಅಂದ್ರೆ ಮಿಶ್ರಣದಲ್ಲಿ ನಾವು ಒಂದು ಸಕ್ಕರೆ ದ್ರಾವಣ ನೋಡಿದ್ವಿ, ಉಳಿದಿದ್ದು
ಇದು ಸಕ್ಕರೆ ಮತ್ತು ನೀರು, ಇದು ಕಾಪರ್ ಸಲ್ಫೇಟ್ ಮತ್ತು ನೀರು, ಹೌದಲ್ವಾ? ಇವೆರಡಲ್ಲೂ ಸಹ ಏನಾಗಿದ್ದಾವೆ ಇಲ್ಲಿ? ಇದರಲ್ಲಿ ಸಕ್ಕರೆ ಕರಿಗಿದೆ, ಕಾಣ್ತಾ ಇಲ್ಲ, ಬರೀ ನೀರು ಕಾಣ್ತಾ ಇದೆ. ಇದರಲ್ಲಿ ಕಾಪರ್ ಸಲ್ಫೇಟ್ ಕರಿಗಿದೆ, ಅದು ಕಾಪರ್ ಸಲ್ಫೇಟ್ ಹೊರಗೆ ಕಾಣ್ತಾ ಇದೆಯಾ? ಇಲ್ಲ, ಹೌದಲ್ವಾ? ನೆಕ್ಸ್ಟ್ ಈಗ ನಾನು ಇದರಲ್ಲಿ ಸ್ವಲ್ಪ ಆಯಿಲ್ ತೊಗೊಂಡಿದ್ದೀನಿ. ಅದು ನಾವು ಅಡುಗೆ ಮಾಡ್ತಕ್ಕಂಥ ಆಯಿಲ್, ಇದು ಸ್ವಲ್ಪ ತೆಗೆದುಕೊಳ್ಳೋದಿದೆ ಟೆಸ್ಟ್ ಇವರಿಗೆ. ನಾವೆಲ್ಲರೂ ನೋಡಿದ್ದೀವಲ್ವಾ ಆಯಿಲ್? ಅಡುಗೆ ಎಣ್ಣೆ. ಈ ಅಡುಗೆ ಎಣ್ಣೆಗೆ ಸ್ವಲ್ಪ ನೀರನ್ನು ಹಾಕಿ. ಇಲ್ಲಿ ಕಾಣ್ತಿದೆ ನೋಡ್ರಿ, ಇಲ್ಲಿ ಇದೆ ಎಣ್ಣೆ ಮೇಲಿದೆ, ನೀರು ಎರಡು ಮಿಕ್ಸ್ ಆದವು ನೋಡಿ. ಇನ್ನೂ ಹಾಕಿ. ಲೇಯರ್ ಕಾಣ್ತಿದೆಯಲ್ವಾ? ಏನಾಗಿದೆ ಇಲ್ಲಿ? ಇಲ್ಲಿವರೆಗೆ ನೀರಿದೆ, ಇದು ಆಯಿಲ್. ಮಿಕ್ಸ್ ಆಯ್ತಾ ಅದು? ನೋಡಿ ಮಿಕ್ಸ್ ಮಾಡೋದಕ್ಕೆ ಸ್ವಲ್ಪ ತಿಳಿ ಹಾಕ್ಬಿಟ್ರೆ ನೋಡ್ರಿ, ಈಗೆಲ್ಲ ಏನಾಗುತ್ತಾ ಇದೆ? ಅದು ಮಿಕ್ಸ್ ಆಗುತ್ತಾ? ಇಲ್ಲ ನೋಡಿ, ಎಣ್ಣೆ ಲೇಯರು ಮೇಲೆ ಬರ್ತಾ ಇದೆ, ನೀರು ಕೆಳಗಡೆ. ಅಂದ್ರೆ ಇವೆರಡರಲ್ಲಿ ಎರಡು ವಸ್ತುಗಳನ್ನ ಮಿಶ್ರಣ ಮಾಡ್ತಾ ಇದೀವಿ. ಆದ್ರೆ ಇವೆರಡರಲ್ಲಿ ಏನಾಯ್ತು ಇಲ್ಲಿ? ಅದು ಇವೆರಡರಲ್ಲಿ ಅದರೊಳಗಿರ್ತಕ್ಕ ಘಟಕಾಂಶಗಳು ಕಾಣ್ತಾ ಇದ್ದಾವೆ. ನಾವು ಭೌತಿಕವಾಗಿ ಒಂದು ಮಿಶ್ರಣ ಮಾಡಿದ್ದೀವಿ, ಆದರೆ ಅದರೊಳಗಿರ್ತಕ್ಕಂಥ ಘಟಕಾಂಶಗಳೇನಾದ್ರು ಇಲ್ಲಿ ನಿಮಗೆ ಭೌತಿಕವಾಗಿ ನಿಮ್ಗೆ ಕಾಣಿಸ್ತದೆ. ಇದರಲ್ಲಿ ಬೇಳೆ ಮತ್ತು ಅಕ್ಕಿ ಮಿಕ್ಸ್ ಮಾಡಿದ್ದೀನಿ, ಅದು ಬೇಳೆನೂ ಕಾಣ್ತಾ ಇದೆ, ಕಾಣ್ತಾ ಇದೆ. ಇದ್ರಲ್ಲಿ ನೋಡಿ, ಈಗ ನೀರು ಮತ್ತು ಎಣ್ಣೆ ಮಿಕ್ಸ್ ಮಾಡಿದ್ದೀನಿ, ನೀರು ಕಾಣ್ತಾ ಇದೆ, ಆಯಿಲ್ ಸಹ ಕಾಣ್ತಾ ಇದೆ. ಬಟ್ ಆದ್ರೆ ಇವುಗಳಲ್ಲಿ ಇವೆರಡರಲ್ಲಿ ಏನಾಯ್ತು ಇಲ್ಲಿ? ಇದರಲ್ಲಿ ಘಟಕಾಂಶಗಳು ವಿಲೀನ ಆಗಿದಾವೆ. ಘಟಕಾಂಶಗಳು ನೀರಲ್ಲಿ ವಿಲೀನ ಆಗಿ ಒಂದೇ ತರ ಕಾಣ್ತದೆ, ಹೌದಲ್ವಾ? ಹಾಗಿದ್ಮೇಲೆ ಮಿಶ್ರಣಗಳನ್ನ ನಾವು ಪ್ರಮುಖವಾಗಿ ಎಷ್ಟು ವಿಧ ನೋಡ್ಬೋದು? ಎರಡು ವಿಧ ನೋಡ್ಬೋದು. ಆ ಮಿಶ್ರಣದಲ್ಲಿ ಇರ್ತಕ್ಕಂತಹ ಆ ಘಟಕಾಂಶಗಳ ಸ್ವಭಾವದ ಆಧಾರದ ಮೇಲೆ ಎಷ್ಟು ವಿಧಗಳು ನೋಡ್ಬೋದು ನಾವು? ಎರಡು ವಿಧಗಳನ್ನು ನೋಡ್ಬೋದು. ಅದರಲ್ಲಿ ಮಿಶ್ರಣದಲ್ಲಿ ಎಷ್ಟು ವಿಧ? ಎರಡು ವಿಧ. ಅದ್ಯಾವು ಅಂತಂದ್ರೆ, ಒಂದು ಸಮರೂಪ ಮಿಶ್ರಣ, ನಿಮ್ಮಲ್ಲಿ ಈ ಸಮರೂಪ ಮಿಶ್ರಣ ಅಂದ್ರೆ ನಾವು ಡೆಫಿನೇಷನ್ ಹೇಳ್ಬೋದಲ್ವಾ? ಸಮರೂಪ ಮಿಶ್ರಣ ಅಂತಂದ್ರೆ ಏನು? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳು ವಿಲೀನ ಆಗಿ ಏನಾಗಬೇಕು? ಏಕರೂಪವಾಗಿ ಕಾಣಬೇಕು. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳು ವಿಲೀನವಾಗಿ ಏಕರೂಪವಾಗಿ ಕಂಡ್ರೆ, ಏಕರೂಪ ಮಿಶ್ರಣವನ್ನ ಕೊಟ್ರೆ ಅದನ್ನ ವೇದಕರಿತೀವಿ, ಅದನ್ನ ಮಿಶ್ರಣ. ಅದಕ್ಕೆ ಉದಾಹರಣೆಗೆ ಇಲ್ಲಿ ಏನ್ ಕೊಡ್ಬೋದು ನಾವು? ಸಕ್ಕರೆ ಮತ್ತೆ ನೀರು ಕೊಡ್ಬೋದು, ಉಪ್ಪು ಮತ್ತೆ ನೀರು ಕೊಡ್ಬೋದು, ಅಥವಾ ಅದನ್ನ ಕಾಪರ್ ಸಲ್ಫೇಟ್ ಮತ್ತೆ ನೀರಿನ ಉದಾಹರಣೆ ಕೊಡ್ಬೋದು, ಅದಲ್ವಾ? ಅದಕ್ಕೆ ಉದಾಹರಣೆ ಅದು ಸಕ್ಕರೆ ಮತ್ತು ನೀರು, ಆಮೇಲೆ ಉಪ್ಪು ಪ್ಲಸ್ ನೀರು, ಆಮೇಲೆ ಕಾಪರ್ ಸಲ್ಫೇಟ್ ನೀರು. ಅದರೊಳಗಿದ್ದ ಘಟಕಾಂಶಗಳು ಏನಾಗಬೇಕು? ಏಕರೂಪವಾಗಿ ಕಾಣಬೇಕು. ಎರಡು ಅಥವಾ ಹೆಚ್ಚು ವಸ್ತುಗಳು ವಿಲೀನವಾಗಿ ಏಕರೂಪ ಮಿಶ್ರಣ ಕೊಟ್ರೆ ಅದ್ ನಾವೇಂತ ಕರಿತೀವಿ? ಅದನ್ನ ಸಮರೂಪ ಮಿಶ್ರಣ. ಹೌದಾ? ಅಸಮರೂಪ ಅಂತಂದ್ರೆ ಏನು? ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳು ಭೌತಿಕವಾಗಿ ವಿಲೀನ ಆಗುತ್ತೆ. ವಸ್ತುಗಳು ವಿಲೀನವಾಗಿ ಅವೆರಡಕ್ಕಿಂತ ಭೌತಿಕ ಅಂಶಗಳು ಹೊಂದಿದ್ದರೆ, ಭೌತಿಕ ಘಟಕಗಳನ್ನ ಬೇರ್ಪಡಿಸುವಂತಿದ್ದರೆ, ಅಂದ್ರೆ ಆ ಭೌತಿಕ ಅಂಶಗಳು ಕಾಣುವಂತಿದ್ರೆ ಅದನ್ನ ನಾವೇಂತ ಕರಿತೀವಿ? ನಿಮ್ಮ ಕಡೆ ಕಾಣ್ತಾನೆ ಇದೆ. ಬೇಳೆ ಮತ್ತು ಅಕ್ಕಿ ಎಷ್ಟೇ ಮಿಕ್ಸ್ ಮಾಡಿದ್ರು ಸಹ ಅವೆರಡು ಸಹ ನಮಗೆ ಒಂದೇ ರೂಪದಲ್ಲಿ ಕಾಣಲ್ಲ. ಅದೇ ರೀತಿ ಎಣ್ಣೆ ಮತ್ತೆ ನೀರು ಅಲ್ವಾ? ಆಯಿಲ್ ಪ್ಲಸ್ ಮತ್ತೆ ಬೇಳೆ ಪ್ಲಸ್ ಅಕ್ಕಿ, ಇನ್ನು ಇತ್ಯಾದಿ
ಉದಾಹರಣೆಗೆ ಮರಳು ನೋಡಿದ್ವಲ್ಲ, ಮರಳು ನಾವು ಅದನ್ನ ಗಿಲ ಮಾಡಕ್ಕಿಂತ ಮುಂಚೆ ಅದನ್ನ ಏನ್ ಮಾಡ್ತಾರೆ, ಅದನ್ನ ಸೋಸ್ಕೊತಾರಲ್ವಾ, ದೊಡ್ಡ ದೊಡ್ಡ ಕಲ್ಲುಗಳನ್ನ ಸೆಪರೇಟ್ ಮಾಡ್ತಾರೆ. ಅದೇ ರೀತಿ ಇರ್ತಕ್ಕಂಥ ಕಣಗಳು, ಸಣ್ಣ ಕಣಗಳು ಬರೋದು ಮಾಡ್ತಾರೆ ಅದಲ್ವಾ. ಒಂದು ಅಸಮರೂಪ ಮಿಶ್ರಣದಿಂದ ಸಮರೂಪ ಮಾಡ್ಕೊಂಡು ನಮ್ಗೆ ಯಾಕೆ ರೀತಿ ಬೇಕಾದ ರೀತಿ ಮಾಡ್ಕೋಬಹುದು. ಹಾಗೆ ಇಲ್ಲಿ ನಾವೀಗ ಯಾವುದೋ ಮಿಶ್ರಣದಲ್ಲಿ ಎರಡು ವಿಧ, ಒಂದು ಸಮರೂಪ ಮಿಶ್ರಣ ಮತ್ತೊಂದು ಅಸಮರೂಪ ಮಿಶ್ರಣ ಅಂತ ನಾವು ಪ್ರಮುಖವಾಗಿ ಹೇಳ್ಬೋದು. ಅರ್ಥ ಆಗಿದೆಯಲ್ಲ ಇದು? ಇನ್ನ ಈ ಸಮರೂಪ ಮತ್ತು ಅಸಮರೂಪ ಮಿಶ್ರಣ ಅಂತ ಆದ್ಮೇಲೆ ಆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವಸ್ತುಗಳು ವಿಲೀನವಾಗಿ ಅಥವಾ ಎರಡು ಅಥವಾ ಹೆಚ್ಚು ವಸ್ತುಗಳ ಸಮರೂಪ ಮಿಶ್ರಣವನ್ನು ನಾವು ದ್ರಾವಣ ಅಂತ ಕರಿತೀವಿ. ಎರಡು ಅಥವಾ ಹೆಚ್ಚು ವಸ್ತುಗಳ ಏನೋ ಸಮರೂಪ ಮಿಶ್ರಣವನ್ನು ನಾವೇನು ಕರಿತೀವಿ, ನಾವು ದ್ರಾವಣ ಅಂತ ಕರಿತೀವಿ. ಎರಡು ಅಥವಾ ಹೆಚ್ಚು ವಸ್ತುಗಳ ಸಮರೂಪವನ್ನು ಸಮರೂಪ ಮಿಶ್ರಣ ಮತ್ತಾಗ್ತಿದೆಯಂತದ್ದು. ಸಮರೂಪ ಮಿಶ್ರಣವನ್ನು ನಾವೇನು ಕರಿತೀವಪ್ಪ ಅಂತಂದ್ರೆ ದ್ರಾವಣ. ಇದು ಈ ಸಮರೂಪ ಮಿಶ್ರಣ ಅರ್ಥ ಆಗಿದ್ದರೆ ದ್ರಾವಣ ಅರ್ಥ ಆಗುತ್ತೆ. ಇಲ್ಲಿ ನಾವು ಅದನ್ನ ಸಕ್ಕರೆ ಮತ್ತೆ ನೀರು ಸದ್ಯ, ಸಕ್ಕರೆ ಮತ್ತೆ ನೀರು ಏನಿದೆ, ಸಕ್ಕರೆ ಇದೆ ಪ್ಲಸ್ ನೀರು ಎರಡು ಇದಾವಲ್ವ ಅದರಲ್ಲಿ, ಇಲ್ವಾ? ನಾವೀಗ ಸ್ವಲ್ಪ ರುಚಿ ನೋಡಿ ಗೊತ್ತಾಗುತ್ತೆ ನಮಗೆ, ಇದು ಸ್ವೀಟ್ ಬರುತ್ತೆ. ನಾವು ಸ್ವಲ್ಪ ಕುಡಿದ್ರೆ ಏನಾಗುತ್ತೆ ನಮಗೆ, ಸ್ವೀಟ್ ಬರುತ್ತೆ ಅಂತ ಏನಾಯ್ತದ್ರಿ, ನೀರಿದೆ ಪ್ಲಸ್ ಸಕ್ಕರೆ ಇದು ಇದೆ. ಮಾಮೂಲಿ ನೀರು ಕುಡ್ದಕ್ಕಿಂತ ಸಕ್ಕರೆ ಹಾಕಿ ಕುಡಿದ್ರೆ ಏನಾಗುತ್ತೆ, ಉಪ್ಪು ಹಾಕಿ ಕುಡಿದ್ರೆ ಉಪ್ಪಿನ ಅಂಶ ಅದರೊಳಗೆ ಇರುತ್ತೆ. ಉಪ್ಪಿನ ಅಂಶ ಎಲ್ಲಿ ಹೋಗ್ತದ್ರೆ ಗೊತ್ತಾಗುತ್ತಲ್ವಾ, ಉಪ್ಪು ಅಥವಾ ಸಕ್ಕರೆ ಎಲ್ಲಿ ಹೋಗ್ತದ್ರೆ, ಇಲ್ಲಿ ನೀರು ಅಂದ್ರೆ ದ್ರವ ವಸ್ತುಗಳ ಕಣಗಳೇನಿರ್ತವೆ, ಕಣಗಳ ಮೇಲೆ ಖಾಲಿ ಅವಕಾಶಗಳಿರ್ತವೆ. ಆ ಖಾಲಿ ಅವಕಾಶಗಳಲ್ಲಿ ಉಪ್ಪು ಅಥವಾ ಸಕ್ಕರೆಯ ಕಣಗಳು ಹೋಗಿ ಹಾಗಾಗಿ ಅದೇ ಮಾಡ್ತದೋ ಸಮರೂಪ ಮಿಶ್ರಣವನ್ನ ಉಂಟು ಮಾಡುತ್ತೆ. ಗೊತ್ತಾಗ್ತಿದ್ಯಾ? ಅಂದ್ರೆ ಎರಡು ಅಥವಾ ಹೆಚ್ಚು ವಸ್ತುಗಳ ಸಮರೂಪ ಮಿಶ್ರಣವನ್ನು ನಾವೇನು ಕರಿತೀವಿ, ದ್ರಾವಣ ಅಂತ ಕರಿತೀವಿ. ಈ ದ್ರಾವಣ ಆಗ್ಬೇಕು ಅಂತ ಹೇಳಿದ್ರೆ ಇದ್ರಲ್ಲಿ ಎರಡು ವಸ್ತುಗಳು ಇದಾವಲ್ವಾ? ಏನಿದೆ ಎರಡು ವಸ್ತುಗಳು? ಒಂದು ಸಕ್ಕರೆ ಇದೆ ಮತ್ತಿನ್ನೊಂದು ನೀರಿದೆ. ನಮಗೆ ಕಾಣ್ತಾ ಇರೋದು ಏನಿಲ್ಲಿ, ನೀರು. ಸಕ್ಕರೆ ಅಂತ ಹೊತ್ತು ಹೊರಗಡೆ ಹೋಗಿದೆ ಅಲ್ವಾ? ಯಾವ ವಸ್ತುಗಳು ಒಂದು ವಸ್ತು ಇನ್ನೊಂದು ವಸ್ತುವಿನಲ್ಲಿ ವಿಲೀನವಾಗಿ ಹೋಗುತ್ತೋ, ಕರಗಿ ಹೋಗುತ್ತೋ, ಅದು ನಾವೇನು ಕರಿತೀವಿ, ದ್ರಾವ್ಯ ಅಂತ ಕರಿತೀವಿ. ಏನು ಕರಿತೀವಿ ಅದನ್ನ? ದ್ರಾವ್ಯ. ಅರ್ಥ ಆಗ್ತಿದ್ಯಾ? ದ್ರವ್ಯ ಅಲ್ಲ ಇದು, ದ್ರಾವ್ಯ ಅಂತ ನಮಗೆ ಅರ್ಥ ಬೇಕದು. ಏನಾಗದು, ಒಂದು ವಸ್ತುವು ಇನ್ನೊಂದು ವಸ್ತುವಿನಲ್ಲಿ ವಿಲೀನವಾಗ್ತಕ್ಕಂಥದ್ದು, ಒಂದು ವಸ್ತು ಇನ್ನೊಂದು ವಸ್ತುವಿನಲ್ಲಿ ವಿಲೀನವಾಗಿ ಹೋಗ್ತಕ್ಕಂಥ ವಸ್ತುಗಳನ್ನ ನಾವೇನು ಕರಿತೀವಿ, ದ್ರಾವ್ಯ. ಯಾವ್ದಿಲ್ಲಿ ದ್ರಾವ್ಯ ಯಾವುದು? ಹೌದಲ್ವಾ? ಸಕ್ಕರೆ ಏನದು? ಮತ್ತಿದೇನು? ನೀರು. ಯಾವ ವಸ್ತು ತನ್ನಲ್ಲಿ ಇನ್ನೊಂದು ವಸ್ತುವನ್ನ ವಿಲೀನ ಮಾಡಿಕೊಳ್ಳುತ್ತೋ ಅಂತ ದ್ರಾವಕ ಅಂತ ಕರಿತೀವಿ. ಎಂತ ಕರಿತೀವಿ? ದ್ರಾವಕ. ಅಂದ್ರೆ ನೀರೇನಿದು? ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ದ್ರಾವ್ಯ ಮತ್ತೆ ದ್ರಾವಕ ಅರ್ಥ ಆಗ್ತಿದೆಯಾ? ಯಾವ ವಸ್ತುಗಳು ತನ್ನಲ್ಲಿ ಇನ್ನೊಂದು ವಸ್ತುವನ್ನು ವಿಲೀನ ಮಾಡಿಕೊಳ್ಳುತ್ತ ನಾವು ದ್ರಾವ್ಯ ಅಂತ ಕರಿತೀವಿ. ಯಾವ ವಸ್ತು ತನ್ನಲ್ಲಿ ಇನ್ನೊಂದು ವಸ್ತುವನ್ನು ವಿಲೀನ ಮಾಡಿಕೊಳ್ಳುತ್ತೋ ಅದಕ್ಕೆ ನಾವು ದ್ರಾವಕ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಲ್ಲ? ಅಂದ್ರೆ ಒಂದು ದ್ರಾವಣ ಅಂತ ಕರಿಬೇಕು ಅಂತಂದ್ರೆ ಅದೇನದು, ದ್ರಾವ್ಯ ಪ್ಲಸ್ ದ್ರಾವಕ ಇಸ್ ಈಕ್ವಲ್ ಟು ದ್ರಾವಣ. ಒಂದು ದ್ರಾವಣ ಅಂತ ಆಗ್ಬೇಕು ಅಂತಂದ್ರೆ ಅದೇ ಅದ್ರಲ್ಲಿ ಏನಿರ್ಬೇಕಲ್ಲಿ, ಹೌದಲ್ವಾ? ಇಲ್ಲಿ ಇನ್ನೊಂದು ಉದಾಹರಣೆ ಉಪ್ಪಿನ ನೋಡಿದ್ರಲ್ವಾ, ನಾವು ಉಪ್ಪು ಹಾಕಿಲ್ಲಲ್ಲ, ಉಪ್ಪಿಂದ ಸಹ ನಾವು ನೋಡ್ಬೋದಲ್ವಾ? ನೋಡಿ, ನಾನು ಸ್ವಲ್ಪ ಉಪ್ಪನ್ನು ತೆಗೆದುಕೊಂಡು
ಉಪ್ಪು ಏನಿದು ಉಪ್ಪೇನು? ಉಪ್ಪು ಏನು ನಮಗೆ ಗೊತ್ತಿದ್ದಂಗೆ ಈಗ ಉಪ್ಪು ಮತ್ತು ನೀರು ತೆಗೆದುಕೊಳ್ತೀವಿ ಅಂತಂದ್ರೆ ಉಪ್ಪು ಏನು? ನೀರು ಗೊತ್ತಲ್ಲ ಉಪ್ಪು ಇದೆಯಾ ಉಪ್ಪು? ಮತ್ತು ಉಪ್ಪು ಎಲ್ಲಿ ಹೋಯ್ತು? ಇಲ್ಲಿ ನೀರನ್ನ ಹೌದಾ? ಅಂದ್ರೆ ನಾವೀಗ ದ್ರಾವಣ ಅಂತ ಕರೆದ ತಕ್ಷಣ ಅದು ಎರಡಕ್ಕಿಂತ ಹೆಚ್ಚು ವಸ್ತುಗಳ ಸಮರ್ಥ ಮಿಶ್ರಣ ಅಂತ ಕರೀತೀವಿ. ಮಾಮೂಲಿ ಮ್ಯಾಕ್ಸಿಮಮ್ ಎಲ್ಲ ದ್ರಾವಣಗಳು ಸಹ ದ್ರಾವಣದಲ್ಲಿರ್ತವೆ ಅಂತ ಹೇಳ್ತೀವಿ. ಹೌದಾ? ಈಗ ದ್ರಾವಣ ಆಗಬೇಕು ಅಂತಂದ್ರೆ ದ್ರಾವಣ ಸಮರ್ಥ ಮಿಶ್ರಣ ನಾವು ಇದು ಸಮರ್ಥ ಮಿಶ್ರಣ ಆಗಕ್ಕೆ ಸಾಧ್ಯನಾ? ಆದ್ರೆ ಇಲ್ಲಿ ನಾವು ನೋಡ್ಬೇಕು ಅಂತಂದ್ರೆ ದ್ರಾವಣಗಳು ಅಂತ ಕರೆದ್ವಿ ಅಂತಂದ್ರೆ ಅವು ಸಮರ್ಥ ಮಿಶ್ರಣಗಳಾಗಿರ್ತವೆ. ಅವು ಮೋಸ್ಟ್ಲಿ ದ್ರವರೂಪದಲ್ಲಿರ್ತವೆ ಅಂತ ಹೇಳ್ತೀವಿ. ಆದ್ರೆ ಘನರೂಪದಲ್ಲಿರ್ತಕ್ಕಂತಹ ದ್ರಾವಣ ಯಾವುದು? ಘನರೂಪದಲ್ಲಿರ್ತಕ್ಕಂತಹ ದ್ರಾವಣ ನೋಡ್ಬೋದಲ್ವಾ? ಯಾವುದು? ಏಕರೂಪದಲ್ಲಿರ್ತಕ್ಕ ಘನ ವಸ್ತುಗಳು ವಿಲೀನಾಗಿ ಏಕರೂಪ ಬರಬೇಕು. ಅವ್ಯಾವು? ಮಿಶ್ರಲೋಹಗಳು. ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಲೋಹಗಳನ್ನ ಮಿಶ್ರಣ ಮಾಡಿ ನಾವೇನು ಮಾಡ್ತೀವಿ? ವಸ್ತುಗಳನ್ನು ತಯಾರಿಸ್ತೀವಿ. ಅವಕ್ಕೆ ಮಿಶ್ರ ಲೋಹಗಳು ಅಂತ ಕರಿತೀವಿ. ಅದಕ್ಕೆ ಇದು ಹೇಳ್ತಿದ್ದು ನಾವು ಆಪರೇಷನ್ ಬಳಸ್ತಕ್ಕಂತಹ ಸ್ಟೈನ್ಲೆಸ್ ಸ್ಟೀಲ್ ಅವೆಲ್ಲ ಏನವು ಮಿಶ್ರ ಲೋಹಗಳು. ಅದೇ ರೀತಿ ಮಿಶ್ರ ಸಮರೂಪ ಅನಿಲ ಯಾವುದು? ಸಮರೂಪ ಅನಿಲಕ್ಕೆ ಉದಾಹರಣೆ ಕೊಡ್ಬೋದಲ್ಲ? ಯಾವುದು ಸಮರೂಪ ಅನಿಲಕ್ಕೆ? ಗಾಳಿ, ಹೊಗೆ ಕೊಡ್ಬೋದಲ್ವಾ? ಅನಿಲ ನಾವು ನಮ್ಮ ಬೈಕಿಂದ ಹೋಗ್ತಕ್ಕಂಥ ಹೊಗೆಯಲ್ಲಿ ಅಥವಾ ಕಾರಿಂದ ಹೋಗ್ತಕ್ಕಂಥ ಹೊಗೆಯಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ, ಕಾರ್ಬನ್ ಮಾನಾಕ್ಸೈಡ್ ಇರುತ್ತೆ, ನೈಟ್ರೋಜನ್ ಆಕ್ಸೈಡು, ಮರ್ಕ್ಯೂರಿ, ಇವೆಲ್ಲವು ಮ್ಯಾಕ್ಸಿಮಮ್ ಇರ್ತಾವೆ. ಅವೆಲ್ಲವೂ ಸಹ ನಮಗೆ ಒಂದೇ ರೀತಿ ಕಾಣುತ್ತದೆ. ಗೊತ್ತಾಗ್ತಿದೆಯಾ? ಇವನು ಸಹ ಉದಾಹರಣೆ ಕೊಡಬಹುದು. ಗೊತ್ತಾಗ್ತಿದೆಯಾ? ಇವತ್ತು ನಾವು ತರಗತಿಯಲ್ಲಿ ನಾವು ಏನು ತಿಳ್ಕೊಂಡು ನಾವು ಈಗ ಶುದ್ಧ ವಸ್ತು ಅಂತಂದ್ರೆ ಏನು ತಿಳ್ಕೊಂಡ್ವಿ? ಶುದ್ಧ ವಸ್ತು ಅಂತಂದ್ರೇನು? ಒಂದೇ ರೀತಿಯ ಕಣಗಳಿಂದ ಮಾಡಲ್ಪಟ್ಟಿರ್ತಕ್ಕಂಥ ವಸ್ತು ಶುದ್ಧ ವಸ್ತುಗಳು. ಗೊತ್ತಾಗ್ತಿದೆಯಾ? ಇನ್ನ ಮಿಶ್ರಣ ಅಂತಂದ್ರೆ ಏನು ತಿಳ್ಕೊಂಡ್ವಿ? ಆ ಮಿಶ್ರಣದ ನೆಕ್ಸ್ಟ್ ಆ ಮಿಶ್ರಣದ 2 ವಿಧಗಳು ಯಾವುವು ಅಂತ ಸಮರೂಪ ಅಸಮರೂಪ ಮಿಶ್ರಣಗಳ ಬಗ್ಗೆ ತಿಳ್ಕೊಂಡ್ವಿ. ಮತ್ತೆ ದ್ರಾವಣ ಅಂತಂದ್ರೆ ಏನು ಅಂತ ತಿಳ್ಕೊಂಡ್ವಿ. ಮತ್ತೆ ನಾವು ತಿಳ್ಕೊಂಡ್ವಿ. ಗೊತ್ತಾಗ್ತಿದೆಯಲ್ಲ? ಇಲ್ಲಿ ನಾವು ದ್ರಾವಣದ 2 ವಿಧಗಳು ನೋಡಿದ್ವಲ್ಲ. ಈಗ ದ್ರಾವಣದ ಗುಣಗಳು ನೋಡೋದು. ಈಗ ದ್ರಾವಣದ ಗುಣಗಳಿಗೆ ಬಂದ್ರೆ ಫಸ್ಟ್ ನಾವೇನು ಹೇಳಿದ್ವಿ? ದ್ರಾವಣದಲ್ಲಿರ್ತಕ್ಕಂತಹ ದ್ರಾವಣ ಏನದು? ಅದೊಂದು ಎಂತ ಮಿಶ್ರಣ? ಸಮರೂಪ ಮಿಶ್ರಣ ಅಲ್ವಾ? ಇದರಲ್ಲಿರ್ತಕ್ಕಂತಹ ಕಣಗಳು ನಮಗೆ ಕಾಣಿಸ್ತಾ ಇದಾವ? ನಾವು ಕಣ ನಿಮ್ಗೆ ಕಾಣಿಸ್ತಾ ಇದಾವ? ಕಣಗಳು ಕಾಣಿಸ್ತಾ ಇಲ್ಲ. ಕಣಗಳು ಕಾಣಿಸ್ತಿಲ್ಲ ಅಂದ್ರೆ ಎಷ್ಟು ಆದ್ರೂ -3. ಮತ್ತೆ ಎಷ್ಟು ಅಂದ್ರೆ 1 ನ್ಯಾನೋಮೀಟರ್ಗಿಂತ ಅವು ಕಡಿಮೆ ರಾಶಿ ಹೊಂದಿರ್ತಾವೆ. ಎಷ್ಟು? 1 ನ್ಯಾನೋಮೀಟರ್ಗಿಂತ ಕಡಿಮೆ ರಾಶಿ ಹೊಂದಿರ್ತಾವೆ. ಹಂಗಾಗಿ ಅವು ನಮ್ಮ ಬರೀ ಕಣ್ಣಿಗೆ ಕಾಣಿಸಲ್ಲ. ಗೊತ್ತಾಗ್ತಿದೆಯಾ? ಇನ್ನ 3ನೇ ಗುಣ, ಈ ಸಮರೂಪ ಮಿಶ್ರಣದ ಮುಖಾಂತರ ನಾವು ಬೆಳಕನ್ನು ಹಾಯಿಸಿದ್ರೆ ನೋಡಿ. ಈಗ ನಾನು ಇದ್ರ ಮುಖಾಂತರ ಬೆಳಕನ್ನು ಹಾಯಿಸ್ತೀನಿ. ಅದೇ ಇದರೊಳಗೆ ಬೆಳಕಿನ ಪದ ಕಾಣಿಸ್ತಾ ಇದೆ ನಮಗೆ? ಬೆಳಕು ಚದುರಿಸ್ತಾ ಇದೆಯಾ? ಅದು ಇಲ್ಲ, ಹೌದಲ್ವಾ? ಕಾಣ್ತಾ ಇದೆಯಾ? ಅಂದ್ರೆ ಸಮರೂಪ ಮಿಶ್ರಣಗಳು ತಮ್ಮಲ್ಲಿರ್ತಕ್ಕಂಥ ಕಣಗಳು ತುಂಬಾ ಚಿಕ್ಕದಾಗಿರೋದ್ರಿಂದ
ತನ್ನ ಮೂಲಕ ಹರಿದೋಗ್ತಕ್ಕಂತಹ ಬೆಳಕನ್ನು ನಾವು ಚದುರಿಸೋದಿಲ್ಲ. ಅದಕ್ಕೆ ಪಥ ಏನಾಗಲ್ಲ, ಬೆಳಕಿನ ಪಥ ಕಾಣುತ್ತಾ? ಬೆಳಕಿನ ಪಥ ಕಾಣಿಸೋದಿಲ್ಲ. ಇನ್ನ ನಾವು ಆಗ್ಲಿಂದಲೂ ಸಹ ಈ ಮಿಶ್ರಣಗಳು ಹಂಗೆ ಇಟ್ಟಿದ್ದೀವಿ. ಅದನ್ನ ನೀರಿಂದಿರ್ಬೋದು, ಉಪ್ಪಿಂದಿರ್ಬೋದು, ಸಕ್ಕರೆ ದ್ರಾವಣ ಇರ್ಬೋದು, ಇವ್ನ ಹಂಗೆ ಇಟ್ಟಿದ್ದೀವಿ. ಇದನ್ನೆಲ್ಲ ಘಟಕಗಳು ಬೇರೆ ಆಗಿದಾವ? ನಾವು ಎಷ್ಟೇ ಹೊತ್ತು ಅಲ್ಲಾಡ್ಸಾಗಿ ಹಂಗೆ ಇಟ್ಟು ಸಹ ಏನಾಗ್ತವೆ, ಘಟಕಾಂಶಗಳು ಬೇರ್ಪಡೋದಿಲ್ಲ. ಇದು ಒಂದು ಸ್ಥಿರವಾಗಿರ್ತಕ್ಕಂಥ ದ್ರಾವಣ. ಇದು ಇದು ಸ್ಥಿರ ದ್ರಾವಣ ಅರ್ಥಾಗ್ತಿದ್ಯಾ? ಉದಾಹರಣೆಗೆ ನಾವೀಗ ಒಂದು ಸ್ವಲ್ಪ ನೀರಿಗೆ ಒಂದು ಸ್ವಲ್ಪ ಮಣ್ಣನ್ನು ಹಾಕಿ ಕಲಿಕೆ ಸ್ವಲ್ಪ ತಂಗೆ ಇಟ್ಟರೆ ಮಣ್ಣಿನ ಕಣಗಳು ಏನಾಗ್ತವೆ, ಸ್ವಲ್ಪ ಹೊತ್ತಂದ್ರೆ ಮಣ್ಣಿನ ಕಣಗಳು ಬಂದು ಕೆಳಕ್ಕೆ ಬರ್ತವೆ, ನೀರು ತಿಳಿಯಾಗುತ್ತೆ. ಅದು ಅಸಮರೂಪ ಮಿಶ್ರಣ. ಅದು ಅಸಮರೂಪ ಮಿಶ್ರಣದ ಕಣಗಳೆಲ್ಲ ಏನಿರ್ತವೆ, ನೀರಮಿತ ಸ್ಥಿತಿ ಇರುತ್ತೆ, ಎಲ್ಲ ಚಲಿಸ್ತಾ ಇರ್ತವೆ. ಸ್ವಲ್ಪ ಹೊತ್ತು ಅಲ್ಲಾಡ್ತಾ ಹಂಗೆ ಕಣಕ್ಕೆ ಮಣ್ಣಿನ ಕಣಗಳೆಲ್ಲ ಬಂದು ತಳಕ್ಕೆ ಸೇರ್ತವೆ. ಹಂಗಾಗಿ ಅದು ಅಸಮರೂಪ, ಅದು ಅಸ್ಥಿರ ದ್ರಾವಣ. ಅದು ಅರ್ಥಾಗ್ತಿದ್ಯಾ? ಹಿಂಗೆ ಇದು ಸ್ಥಿರವಾಗಿರ್ತಕ್ಕಂತಹ ದ್ರಾವಣ. ಇದು ಅಂದ್ರೆ ಈ ದ್ರಾವಣದ ಈ 4 ಗುಣಗಳನ್ನು ನೆನಪಿಡ್ಕೋಬೇಕು. ಒಂದು ಸಮರೂಪ ಮಿಶ್ರಣ. ಅದರತಕ್ಕಂಥ ಕಣಗಳ ಬರಿಗಣ್ಣಿಗೆ ಕಾಣಿಸೋದಿಲ್ಲ, ಯಾಕಂದ್ರೆ ಅವು 1 ನ್ಯಾನೋಮೀಟರ್ಗಿಂತನೂ ಚಿಕ್ಕದಾಗಿರ್ತವೆ, ಬರಿಗಣ್ಣಿಗೆ ಕಾಣಿಸಲ್ಲ. ಮೂರದು ಬೆಳಕಿನ ಪಥ, ಅಂದ್ರೆ ಆ ಕಣಗಳು ಚಿಕ್ಕದಾಗಿರೋದ್ರಿಂದ ತನ್ನ ಮೂಲಕ ಆಗೋಗ್ತಕ್ಕಂಥ ಬೆಳಕಿನ ಕಿರಣಗಳನ್ನು ನಾವು ಚಲಿಸೋದಿಲ್ಲ. ಇನ್ನು 4ನೇದು, ಅದನ್ನ ನಾವು ಒದ್ದಾಡಿಸ್ದಂಗೆ ನಾವು ಬೆಳಗಿಂದ ಸಾಯಂಕಾಲ ತನಕ ಇಟ್ಟರು ಸಹ ಅದರಲ್ಲಿರ್ತಕ್ಕಂಥ ದ್ರಾವ್ಯದ ಕಣಗಳು ಬೇರ್ಪಟ್ಟು ದ್ರಾವ್ಯನೇ ಬೇರೆ ದ್ರಾವಕನೇ ಬೇರೆ ಆಗೋದಿಲ್ಲ. ಅಂದ್ರೆ ಅದು ಸ್ಥಿರವಾಗಿರ್ತಕ್ಕಂಥ ದ್ರಾವಣ ಅಂತ ಕರಿತೀವಿ. ನೆಕ್ಸ್ಟ್ ಇನ್ನ ಈ ದ್ರಾವಣದಲ್ಲಿ ನಾವು ಪ್ರಮುಖವಾಗಿ ನಾನು ಹೇಳಿದೆ, ಇದು ದ್ರಾವಣ ಸಾರಥ್ಯ ಇದೆಯಲ್ಲ, ಈ ಸಾರಥ್ಯ ಏನು? ಉದಾಹರಣೆಗೆ ಇದು ಕಾಪರ್ ಸಲ್ಫೇಟ್ ಇದೆ. ಈ ಕಾಪರ್ ಸಲ್ಫೇಟ್ ಅಲ್ಲಿ ಇದರ ಸಾರಥ್ಯ ನಾವು ಏನ್ ಮಾಡ್ಬೋದು, ಹೆಚ್ಚು ಮಾಡ್ಬೋದು, ಕಡಿಮೆನೆ ಮಾಡ್ಬೋದು. ಹೌದಲ್ವ? ಸಾರಥ್ಯನ ಕಡಿಮೆ ಮಾಡಿದ್ರೆ ನಾವು ದ್ರಾವಕವಾದ ಪ್ರಮಾಣವನ್ನು ಹೆಚ್ಚು ಮಾಡಿದ್ರೆ ಇದರ ಸಾರಥ್ಯ ಕಡಿಮೆ ಆಗುತ್ತೆ. ಹೌದಲ್ವಾ? ಈಗ ಉದಾಹರಣೆಗೆ ನಾನೀಗ ಉಪ್ಪಿನಿರಂತ ಸಕ್ಕರೆ ನೀರಿದೆ ಅಂತಂದ್ರೆ ಇದು ಸ್ವಲ್ಪ ಟೇಸ್ಟ್ ಮಾಡಿದ್ರೆ ಇದು ಸ್ವಲ್ಪ ಹೆಚ್ಚಿಗೆ ಸಿಹಿ ಕಾಣ್ತಾ ಇದೆ. ಇದು ನಾನು ಸ್ವಲ್ಪ ನೀರನ್ನು ಹೆಚ್ಚಿಗೆ ಹಾಕಿದೆ ಅಂತ ಏನಾಗ್ತದೆ, ಸಾರಥ್ಯ ಅಂದ್ರೆ ಸಾರ ಏನಾಗ್ತದೆ, ಕಡಿಮೆ ಆಗ್ತದೆ. ಸಿಹಿಯ ಅಂಶ ಏನಾಗ್ತದೊಳಗೆ. ಅದೇ ನಾನು ಸ್ವಲ್ಪ ನೀರಿಗೆ ಅದು ಇದು ಉಪ್ಪಿನ ದ್ರಾವಣ ಅಲ್ಲ, ಇದಕ್ಕೆ ಇನ್ನೂ ಸಹ ನಾನು ಉಪ್ಪನ್ನು ಹಾಕ್ತೀನಿ. ಏನಾಗ್ತಿದ್ದು, ಸಾರಥ್ಯ ಜಾಸ್ತಿ ಇತ್ತಲ್ವ? ಅಂದ್ರೆ ದ್ರಾವ್ಯ ಅಥವಾ ದ್ರಾವಕ ಅವೆರಡರ ಪ್ರಮಾಣವನ್ನು ವ್ಯತ್ಯಾಸ ಮಾಡೋದ್ರಿಂದ ಆ ಒಂದು ದ್ರಾವಣದ ಸಾರಥ್ಯವನ್ನು ನಾವು ಹೆಚ್ಚು ಮಾಡ್ಬೋದು, ಕಡಿಮೆ ಮಾಡ್ಬೋದು. ದ್ರಾವಣದ ಸಾರಥ್ಯ ಹೆಚ್ಚಿದ್ರೆ ಅದನ್ನ ಸಾರಯುಕ್ತ ಅಂತ ಕರಿತೀವಿ. ಇದು ಸಾರಯುಕ್ತ. ಆಮೇಲೆ ಇನ್ನೊಂದು ಕಡಿಮೆ ಇದ್ರೆ ಸಾರ ರಿಕ್ತ. ಸಾರ ಕಡಿಮೆ ಇರ್ತಕ್ಕಂಥದ್ದು ಸಾರ ಜಾಸ್ತಿ ಇರ್ತದೆ. ಸಾರಯುಕ್ತ ರಿಕ್ತ ಅಂತ ಕರಿತೀವಿ. ಆಯ್ತಾ? ಇನ್ನ ಈ ದ್ರಾವಣದಲ್ಲಿ ನಾವು ಪ್ರಮುಖವಾಗಿ ನಾವು 2 ರೀತಿ ದ್ರಾವಣಗಳನ್ನು ಹೇಳಬಹುದು. ಹಿಂಗೆ ಒಂದು ಸಂತೃಪ್ತ ದ್ರಾವಣ ಮತ್ತು ಇನ್ನೊಂದು ಅಸಂತೃಪ್ತ ದ್ರಾವಣ. ಇದನ್ನು ಸಹ ನಾವೇನು ನೋಡುತ್ತೆ, ನಾವು 2 ರೀತಿ ನೋಡ್ಬೋದು. ಒಂದು ಸಂತೃಪ್ತ ದ್ರಾವಣ, ಒಂದು ಅಸಂತೃಪ್ತ ದ್ರಾವಣ. ಏನು ಸಂತೃಪ್ತ ಮತ್ತು ಅಸಂತೃಪ್ತ ದ್ರಾವಣ ಅಂತ ಹೇಳ್ತೀವಿ? ಸಂತೃಪ್ತ ದ್ರಾವಣ ಅಂದ್ರೆ ನೀವು ಹೊಟ್ಟೆ ತುಂಬ ಉಣ್ಣೋದು. ಯಾರೇನು ಮೃಷ್ಟಾನ್ನ ಭೋಜನ ಕೊಟ್ಟರು ಸಹ ನೀನು ಯಾವ ಕಾರಣಕ್ಕೂ ನನಗೆ ಬೇಡ ಅಂತ ಹೇಳ್ತೀರ, ಅದು ಸಂತೃಪ್ತ. ಅಸಂತೃಪ್ತ ಅಂದ್ರೆ ಇನ್ನು ಹೊಟ್ಟೆ ಖಾಲಿ ಇದೆ, ನನಗೆ ಇನ್ನೂ ಸ್ವಲ್ಪ ಇದೆ, ಯಾರ ಕೊಟ್ಟರು ನಾನು ತಿನ್ನಕ್ಕೆ ರೆಡಿ ಇದ್ದೀನಿ. ಅವೆಲ್ಲ ಸ್ಥಿತಿ ಅರ್ಥ ಆಗ್ತಿಲ್ಲ. ನನಗಂತೂ ಹೊಟ್ಟೆ ತುಂಬ ಇಲ್ಲಪ್ಪ, ನನಗೆ ಏನು ಕೊಟ್ಟರು ಬೇಡ, ನನಗೆ
ತೃಪ್ತಿಯಾಗಿ ನೀನು ಎಂತ ಪ್ರಶ್ನೆ ಬಂದ್ಬಿಟ್ರೆ ಬೇಡ, ಚೂರು ಬೇಡ ನನಗೆ, ಸ್ವಲ್ಪ ತಿನ್ನ, ಸ್ವಲ್ಪ ಕೂಡ ಹೇಳಲ್ಲ ನನಗೆ ಕುತ್ತಿಗೆ ಮಠ ಆಗಿರ್ತಿ ಬೇಡ ಅಂತ ಅಂತಾರಲ್ವಾ, Yes. ಅಂತಾರಲ್ವಾ, ಅದನ್ನ ಸಂತೃಪ್ತ ಅಂತ ಕರಿತೀವಿ. ಅಸಂತೃಪ್ತ ಅಂದ್ರೆ ಇನ್ನು ಕಡಿಮೆ. ಅಂದ್ರೆ ಏನಿದು ದ್ರಾವಣದಲ್ಲಿ ಹೆಂಗೆ, ಯಾವುದೇ ಒಂದು ದ್ರಾವಣ ನಿರ್ದಿಷ್ಟ ತಾಪಮಾನದಲ್ಲಿ ತನ್ನಲ್ಲಿ ಎಷ್ಟು ದ್ರಾವ್ಯವನ್ನು ವಿಲೀನ ಮಾಡ್ಕೊಳ್ಬೇಕೋ ಅಷ್ಟನ್ನು ಸಹ ವಿಲೀನ ಮಾಡ್ಕೊಂಡಿರ್ತಕ್ಕಂಥ ದ್ರಾವಣ ಅಂತ ಕರಿತೀವಿ ಸಂತೃಪ್ತ. ಅಂದ್ರೆ ನನ್ನಲ್ಲಿ ಇನ್ನಷ್ಟು ದ್ರಾವ್ಯನ ವಿಲೀನ ಮಾಡಿಸ್ಕೊಳ್ದಿರ್ತಕ್ಕಂಥ ಸ್ಥಿತಿ ಅದು. ಹೆಂಗೆ, ಇಲ್ಲಿಗ ಉಪ್ಪಿನ ನೀರಿದೆ, ಇದು ಹೌದಲ್ವಾ, ಇದಕ್ಕೆ ನಾನು ಉಪ್ಪು ಹಾಕ್ತಾ ಹೋಗ್ತೀನಿ. ಇದಕ್ಕೆ ಉಪ್ಪು ಹಾಕ್ತಾ ಹೋದಂಗೆ ಅದು ಕೊನೆಗೆ ಏನಾಗುತ್ತದೋ ಉಪ್ಪು ವಿಲೀನ ಆಗಲ್ಲ, ಅದರಲ್ಲಿ ಆಗುತ್ತಾ, ತನ್ನಲ್ಲಿ ಎಷ್ಟು ವಿಲೀನ ಮಾಡ್ಕೊಳ್ಬೇಕೋ ಅಷ್ಟನ್ನು ವಿಲೀನ ಮಾಡ್ಕೊಳ್ಳುತ್ತೆ. ಕೊನೆಗೆ ಏನಾಗುತ್ತದ ಉಪ್ಪು ಹಂಗೆ ಸ್ಥಳದಲ್ಲಿ ಉಳ್ಕೊಳತ್ತೆ. ಅರ್ಥ ಆಗ್ತಿದೆಯಾ? ಅಂದ್ರೆ ಒಂದು ನಿರ್ದಿಷ್ಟ ತಾಪಮಾನದಲ್ಲಿ ಯಾವುದೇ ಒಂದು ದ್ರಾವಣದಲ್ಲಿರ್ತಕ್ಕಂಥ ದ್ರಾವಕ ಇನ್ನಷ್ಟು ದ್ರಾವ್ಯವನ್ನ ವಿಲೀನ ಮಾಡಿಕೊಳ್ಳದೇ ಇರುವ ಸ್ಥಿತಿ, ಅಥವಾ ತನ್ನ ಎಷ್ಟು ದ್ರಾವ್ಯವನ್ನು ವಿಲೀನ ಮಾಡ್ಕೊಳ್ಬೇಕೋ ಅಷ್ಟು ದ್ರಾವ್ಯವನ್ನ ವಿಲೀನ ಮಾಡ್ಕೊಂಡಿರ್ತಕ್ಕಂಥ ದ್ರಾವಣ ನಾವೇನು ಕರಿತೀವಿ, ಎಂತ ಕರಿತೀವಿ, ಪರ್ಯಾಪ್ತ ಅಥವಾ ಸಂತೃಪ್ತ ದ್ರಾವಣ. ಸಂತೃಪ್ತ ಅಂತ ಕರಿಬಹುದು, ಪರ್ಯಾಪ್ತ ದ್ರಾವಣ ಅಂತ ಕರಿತೀವಿ. ನೋಡಲಿ, ಇಲ್ಲಿ ಉಪ್ಪಾಗೆ ಇದೆ, ಕಾಣ್ತಾ ಇದೆಯಾ, ಕಾಣಿಸ್ತಾನೆ ಇದು. ಅಂದ್ರೆ ಈ ಒಂದು ದ್ರಾವಣದಲ್ಲಿ ತನಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕರೆಸ್ಕೊಂಡಿದೆ, ಅದು ಇನ್ನಷ್ಟು ಉಪ್ಪನ್ನು ತಂದು ವಿಲೀನ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗ್ತಾ ಇಲ್ಲ. ಅಂತಹ ದ್ರಾವಣ ನಾವೇನು ಕರಿತೀವಿ, ಪರ್ಯಾಪ್ತ. ಪರ್ಯಾಪ್ತ ಅಂತ ಆಗ್ತಿದೆಯಾ, ಒಂದು ನಿರ್ದಿಷ್ಟ ತಾಪಮಾನದಲ್ಲಿ ಯಾವುದೇ ಒಂದು ದ್ರಾವಕವು ತನ್ನಲ್ಲಿ ಎಷ್ಟು ವಿಲೀನ ಮಾಡ್ಕೊಳ್ಬೇಕೋ ಅಷ್ಟನ್ನು ದ್ರಾವಣ ವಿಲೀನ ಮಾಡಿಸ್ಕೊಂಡಿರ್ತಕ್ಕಂಥ ದ್ರಾವಣಕ್ಕೆ ನಾವೇನು ಕರಿತೀವಿ, ಪರ್ಯಾಪ್ತ ಅಥವಾ ಸಂತೃಪ್ತ ದ್ರಾವಣ ಅಂತ ಕರಿತೀವಿ. ಅರ್ಥ ಆಗ್ತಿದೆಯಾ? ಇನ್ನ ಅಸಂತೃಪ್ತ ಅಂದ್ರೆ ಅದು ಉಲ್ಟಾ. ಏನದು, ಇಲ್ಲಿ ನಾನು ಸ್ವಲ್ಪ ನೀರು ತೆಗೆದುಕೊಳ್ತೀನಿ. ನೀರು ತೆಗೆದುಕೊಂಡಿದ್ದ ಇದಕ್ಕೆ ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕ್ತೀನಿ. ಗೊತ್ತಾಗ್ತೀಯಾ? ಸ್ವಲ್ಪನೇ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಅದೇನಾಗಿದೆ, ಅದು ನೀರು ತೆಗೆದುಕೊಂಡು ಇದಕ್ಕೆ ಏನು ಮಾಡಿದ್ದೀನಿ, ನಾನು ಸ್ವಲ್ಪ ಉಪ್ಪನ್ನು ಹಾಕ್ತೀನಿ. ಸ್ವಲ್ಪ ಉಪ್ಪನ್ನು ಹಾಕಿದಾಗ ಏನಾಗ್ತದೋ ಕರಿಗೋಸ್ತಾನೆ. ಇದಕ್ಕೆ ಇದೊಳಗೆ ಇನ್ನೂ ಉಪ್ಪು ಹಾಕಿ ಕರಗೋದಿಲ್ವಾ? ಅಂದ್ರೆ ಒಂದು ನಿರ್ದಿಷ್ಟ ತಾಪಮಾನದಲ್ಲಿ ಯಾವುದೇ ದ್ರಾವಣವು ಸಹ ಇನ್ನಷ್ಟು ದ್ರಾವಣ ವಿಲೀನ ಮಾಡಿಕೊಳ್ಳಬಹುದಾದ ದ್ರಾವಣ. ಇನ್ನೂ ಸಹ ಇದಕ್ಕೆ ಏನ್ ಬೇಕೋ ದ್ರಾವಣ ಹಾಕಿದ್ರೆ ತನ್ನ ವಿಲೀನ ಮಾಡ್ಕೊಳ್ಳುತ್ತೆ. ಅದಕ್ಕೆ ನಾವೇಂತ ಕರಿತೀವಿ, ಅಸಂತೃಪ್ತ ದ್ರಾವಣ ಅಂತ ಕರಿತೀವಿ. ಅರ್ಥ ಇದೆಯಾ? ಸಂತೃಪ್ತ ಮತ್ತು ಅಸಂತೃಪ್ತ ಅರ್ಥ ಪೂರ್ತಿ ಹೊಟ್ಟೆ ತುಂಬಿರೋದು, ಇನ್ನೂ ಸಹ ಅರ್ಧಂಬರ್ಧ ಹೊಟ್ಟೆ ತುಂಬಿರೋದು ಆ ಲೆಕ್ಕ. ಇದರಲ್ಲಿ ದ್ರಾವ್ಯ ವಿಲೀನ ಆಗಿಲ್ವೋ, ಆಗಿದೆ, ಆದ್ರೆ ಇನ್ನೂ ದ್ರಾವ್ಯ ಹಾಕಿದ್ರೆ ಏನಾಗುತ್ತದೆ, ಇನ್ನೂ ಉಪ್ಪು ಹಾಕಿದ್ರೆ ನಿರ್ದಿಷ್ಟ ತಾಪಮಾನದಲ್ಲಿ ಇನ್ನಷ್ಟು ದ್ರಾವ್ಯವನ್ನ ವಿಲೀನ ಮಾಡಿಕೊಳ್ಳುವ ಸಾಮರ್ಥ್ಯವಿರುವ ದ್ರಾವಣ ನಾವೇಂತ ಕರಿತೀವಿ, ಅಸಂತೃಪ್ತ ದ್ರಾವಣ ಅಂತ ಕರಿತೀವಿ. ನೆಕ್ಸ್ಟ್ ಇಲ್ಲಿ ಈ ಒಂದು ದ್ರಾವಣದಲ್ಲಿ ಎಷ್ಟು ದ್ರಾವ್ಯ ವಿಲೀನ ಆಗಿದೆ, ಒಂದು ದ್ರಾವ್ಯದಲ್ಲಿ ವಿಲೀನವಾಗಿರ್ತಕ್ಕಂಥ ದ್ರಾವ್ಯದ ಪರಿಮಾಣವನ್ನು ದ್ರಾವಣದ ಸಾರಥ್ಯ ಅಂತ ಕರಿತೀವಿ. ಅಂದ್ರೆ ಇದರಲ್ಲಿ ಎಷ್ಟು ಪ್ರಮಾಣದಲ್ಲಿ ಉಪ್ಪು ವಿಲೀನ ಆಗಿದೆ ಅರ್ಥಾಗ್ತಿದೆ ಅಂತ. ಉದಾಹರಣೆಗೆ 1 ಲೀಟರ್ ನೀರಲ್ಲಿ 5 ml 5 ಗ್ರಾಮು 10 ಗ್ರಾಮು ಉಪ್ಪು ಕರಗಿದ್ರೆ ಅಂದ್ರೆ ಅದರ ಸಾರತೆ. ಒಂದು ನಿರ್ದಿಷ್ಟ ಒಂದು ದ್ರಾವಣದಲ್ಲಿ ವಿಲೀನವಾಗಿರುವ ದ್ರಾವ್ಯದ ಸಾರತೆಯನ್ನು ನಾವೇಂತ ಕರಿತೀವಿ, ಅದು ದ್ರಾವಣದ ಸಾರತೆ ಅಂತ ಕರಿತೀವಿ. ದ್ರಾವಣದ ಸಾರತೆ ಗೊತ್ತಾಗ್ತಿದ್ಯಾ? ಆ ದ್ರಾವಣ ಅಂದ್ರೆ ಒಂದು ನಿರ್ದಿಷ್ಟ ತಾಪಮಾನ ಏನಾಗಬೇಕದು, ಒಂದು ದ್ರಾವಣದ ಸಾರತೆ ಅಂತಂದ್ರೆ ಇಲ್ಲಿ ಏನೇನು ಹೇಳಿದ್ವಿ ನಾವು, ಒಂದು ನಿರ್ದಿಷ್ಟ ದ್ರಾವಕದಲ್ಲಿ ವಿಲೀನವಾಗಿರುವ ದ್ರಾವ್ಯದ ಸಾರತೆ. ಈಗ ಇದು ಕಂಡಿಡಿದ ಹೆಂಗೆ, ದ್ರಾವ್ಯದ ಪರಿಮಾಣ ಮತ್ತೆ ದ್ರಾವಕದ ಪರಿಮಾಣ ಭಾಗಿಸು.
ದ್ರಾವಣದ ಪರಿಮಾಣದಿಂದ ನಾವು ಭಾಗಿಸಿದ್ದಾದ್ರೆ ನಮಗೊಂದು ದ್ರಾವಣದ ಸಾರತೆ ನಮಗೆ ದೊರೆಯುತ್ತೆ. ಅದಾಯ್ತಾ? ನೆಕ್ಸ್ಟು ನಾವು ಯಾವ ನೋಡಿದ್ವಿ? ಸಮರೂಪ ಮತ್ತೆ ಅಸಮರೂಪ, ಸಂತೃಪ್ತ ಅಸಂತೃಪ್ತ ನೋಡಿದ್ವಲ್ಲ. ನೆಕ್ಸ್ಟು ನೀರಂಬಿತ ಮಿಶ್ರಣ ಬಗ್ಗೆ ಮುಂದಿನ ಕ್ಲಾಸಲ್ಲಿ ನೋಡೋಣ.